ವ್ಯಾಕುಲವನಿದ ಕಾಂಬ ಕಣ್ಣುಗಳೇಕೆ ರಾಜಕುಮಾರಿಕೆಯ ಶೋಕರಸವನು ಕುಡಿವ ಕರ್ಣದ್ವಯವಿದೇಕೆ ಮಗೆ ಏಕೆ ವಿಧಿ ನಿರ್ಮಿಸಿದನೋ ನಾವೇಕೆ ಸಪ್ರಾಣರೋ ಶಿವಾಯದ ಕುಠಾರರ ಬೈದುದ ಸಭೆಯಲ್ಲಿ ಬುಧೌರಾತ ವನಜಮುಖಿಯಕ್ಕೆಯನು ದುಶ್ಯಾಸನನ ದುರ್ನೀತಿಯನು ದುರ್ಯೋಧನನ ದುಶ್ಚೇಷ್ಟೆಯನು ಕಂಡೀ ಭೀಮ ಫಲುಗುಣರು ಮನದೊಳಗೆ ಕೌರವನ ಕರುಳನು ತನಿರಕುತದಲ್ಲಿ ಕುದಿಸಿದರು ನಿಜವಾಜನಿತ ಕರ್ಮಕ್ರಮವ ನೆನಮುದನಿದನಾ ಭೂಪ ಹುಬ್ಬಿನಲ್ಲಿ ನಿಲ್ಲಿಸಿದನು ಪವನಜ ಉಬ್ಬಟೆಯನರ್ಜುನನ ವಿಕೃತಿಯ ನಿಬ್ಬರ ಲಾಪವನು ಧರ್ಮ ರಹಸ್ಯ ನಿಷ್ಠೆಯಲಿ ಹಬ್ಬಿದುದು ಭೀಷ್ಮಂಗೆ ಶೋಕದ ಮಬ್ಬು ಗುರು ಗೌತಮರು ವಿದುರನು ಸರ್ಬಖೇದಾಂಬುಧಿಯಲದ್ದರು ಭೂಪ ಕೇಳೆಂದ ಅರಸ ಕೇಳೈ ಬಳಿಕ ಹಸ್ತಿನಪುರದೊಳಾಯ್ತಾ ವಾರ್ತೆ ಬಳಿಕೀಪುರದ ಬಹಿರೋದ್ಯಾನ ವೀಥಿಗಳೊಳಗೆ ಹರಹಿನಲೇ ಅರಸಿಯರು ಸೌಭದ್ರನವರೈವರ ಕುಮಾರರು ಮಂತ್ರಿಗಳು ಮುಖ್ಯರು ಪಸಾಯ್ತರು ಕೇಳಿದರು ಪಾಂಡವ ಪರಾಜಯವಾ ಬಂದರಿದಿರೊಳು ಕೌರವರ ಕಡೆ ನಂದನರ ಕಡೆಯಾವುದೆನೆ ಸಾವಂದದಲ್ಲಿ ಹೊಯ್ದಾಡಿ ಹಿಡಿವೆವು ಸುರರ ಸೂಳೆಯರ ಎಂದು ತಮ್ಮೊಳು ನೆರೆದು ಸೇನಾವೃಂದ ಸಜ್ಜೋಡಿನಲಿ ಕಾಳಗ ಕಂದು ಮೋಹರಿಸಿದರು ಹಸ್ತಿನಪುರದ ಬಾಹೆಯಲಿ. ದ್ರೌಪದಿಯ ಈ ದುಃಖ ಚಿಂತೆಗಳನ್ನು ನೋಡುವ ಈ ಕಣ್ಣುಗಳೇಕೆ, ಅವಳ ಶೋಕತಪ್ತ ಆಹಾರವನ್ನು ಕುಡಿಯುವ ಈ ಕಿವಿಗಳೇಕೆ, ಬ್ರಹ್ಮನು ನಮ್ಮನ್ನೇಕೆ ಹುಟ್ಟಿಸಿದನೋ, ನಮಗೇಕೆ ಈ ಪ್ರಾಣವು ಇನ್ನೂ ಇದೆಯೋ ಶಿವಶಿವ ಎಂದು ಮಹಾಕ್ರೂರಿಗಳು ಕುಲಕ್ಕೆ ಕೊಡಲಿಯಂತಿರುವವರೂ ಆದ ಶಕುನಿ ಕೌರವಾದಿಗಳನ್ನು ವಿದ್ವಾಂಸರು ಹಿರಿಯರು ತಿಳಿದವರೂ ಆದ ಸಭಾಸದರು ನಿಂದಿಸಿದರು. ದ್ರೌಪದಿಯ ಗೋಳು, ದುಶ್ಯಾಸನನ ದುರ್ನಡತೆ, ದುರ್ಯೋಧನನ ದುಶ್ಚೇಷ್ಟೆಗಳನ್ನು ನೋಡಿದ ಭೀಮಾರ್ಜುನರು ಮನಸ್ಸಿನಲ್ಲೇ ಕೌರವನ ಕರುಳನ್ನು ಬಿಸಿ ರಕ್ತದಲ್ಲಿ ಕುದಿಸಿದರು. ಅವರ ಮನೋಭಿಪ್ರಾಯವು ಧರ್ಮಜನಿಗೆ ತಿಳಿಯಿತು. ವಾಜನಿಕ ಕರ್ಮ ಅಂದರೆ ಕುಟ್ಟುವುದು ಎಂದರ್ಥ. ಯುಧಿಷ್ಠಿರನು ಧರ್ಮನಿಷ್ಠೆಯಿಂದ ಭೀಮನ ಉಬ್ಬಟೆಯನ್ನು, ಅರ್ಜುನನ ಮನೋವಿಕಾರವನ್ನು ಹುಬ್ಬಿನ ಸನ್ನೆ ಮಾಡಿ ನಿಲ್ಲಿಸಿದನು. ಭೀಷ್ಮನಿಗೆ ಶೋಕ ಕವಿಯಿತು. ದ್ರೋಣ, ಕೃಪ, ವಿದುರರು ದುಃಖ ಸಮುದ್ರದಲ್ಲಿ ಮುಳುಗಿದರು. ಪಾಂಡವರ ಸೋಲು, ದ್ರೌಪದಿಯನ್ನು ಆಸ್ಥಾನಕ್ಕೆ ಎಳೆದೊಯ್ದದ್ದು ಈ ಸುದ್ದಿಗಳು ಹಸ್ತಿನಾಪುರದಲ್ಲಿ ಎಲ್ಲೆಡೆ ಹರಡಿದವು. ಬಳಿಕ ಊರ ಹೊರ ಉದ್ಯಾನದಲ್ಲಿ ಹರಡಿದವು. ಪಾಂಡವರ ರಾಣಿಯರು, ಅಭಿಮನ್ಯು, ಉಪಪಾಂಡವರು, ಪಾಂಡವರ ಮಂತ್ರಿಗಳು, ಆಪ್ತರು, ಪರಿವಾರ ಮುಖ್ಯರು ಪಾಂಡವರು ಸೋತದ್ದನ್ನು ಕೇಳಿದರು. ಆಗ ಉಪಪಾಂಡವರು ಯುದ್ಧಕ್ಕೆ ಸನ್ನದ್ಧರಾದರು. ಕೌರವರು ಇದಿರಾದರೆ ಅವರ ಕಡೆಯವರು ಯಾರೂ ನಮ್ಮ ಕಡೆಯವರಾರು ಎಂಬುದನ್ನು ನೋಡದೆ ಹೊಡೆದಾಡಿ ಅಪ್ಸರೆಯರ ತೋಳಲ್ಲಿರುತ್ತೇವೆ, ಇಂತಹ ವಾರ್ತೆಯನ್ನು ಕೇಳಿದ ಮೇಲೆ ಇದ್ದರೇನು ಬಿಟ್ಟರೇನು ಎಂದು ನಿಶ್ಚಯಿಸಿ ಸೈನ್ಯವನ್ನು ಸರಿಯಾಗಿ ಜೋಡಿಸಿ ನಗರದ ಹೊರಗೆ ಸಜ್ಜಾಗಿ ನಿಂತರು.